ಯಾರೂ ಗಂಡಸರೇ ಗೆದ್ದಿಲ್ಲ ಈ ಸಾರಿ. ಯಾರು 27 ಜನ ಗೆದ್ದಿದ್ರು ಬಿಜೆಪಿ ಮತ್ತು JDS ನಲ್ಲಿ, ಅವ್ರು ಯಾರು ಗಂಡಸರು ಅಂತ ನಾನು ಭಾವಿಸೋದೇ ಇಲ್ಲ. ಸೀರೆ ಉಟ್ಕೊಂಡು ತಿರುಗಾಡೋದು ಭಾರಿ ಒಳ್ಳೆಯದು. ಗುಬ್ಬಿ ತಾಲೂಕಿನ ಕಡಬ ಹೋಬಳಿಯ ಜಿಗನಹಳ್ಳಿ, ಚಾಕೇನಹಳ್ಳಿ, ಕೆಜಿ ಟೆಂಪಲ್, ಲಿಂಗಮ್ಮನಹಳ್ಳಿ, ಚಿಕ್ಕಕುನ್ನಾಲ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಶಾಸಕ SR ಶ್ರೀನಿವಾಸ್ ಅವರು ತುಮಕೂರು ಲೋಕಸಭಾ ಕಾಂಗ್ರೆಸ್ ಚುನಾವಣಾ ಅಭ್ಯರ್ಥಿ SP ಮುದ್ದಹನುಮೇಗೌಡ ಪರ ರೋಡ್ ಶೋ ನಡೆಸಿ ಕಾಂಗ್ರೆಸ್ಗೆ ಮತ ನೀಡುವಂತೆ ಚುನಾವಣಾ ಪ್ರಚಾರ ನಡೆಸಿದ್ರು. ಚುನಾವಣಾ ಪ್ರಚಾರದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಬಿಜೆಪಿ ಸುಳ್ಳು ಹೇಳಿಕೊಂಡು ರಾಜಕೀಯ ಮಾಡುತ್ತಿದೆ, ಯಾವುದೇ ಅಭಿವೃದ್ಧಿ ಕೆಲಸಗಳನ್ನು ಮಾಡಿಲ್ಲ, ಕೇಂದ್ರದಿಂದ ರಾಜ್ಯಕ್ಕೆ GST ತೆರಿಗೆ ಹಣ ಸೇರಿದಂತೆ ರಾಜ್ಯಕ್ಕೆ ಬರಬೇಕಾದ ಯಾವುದೇ ಅನುದಾನ ಬಂದಿಲ್ಲ. ಬಿಜೆಪಿ ಸರ್ಕಾರ ರಾಜ್ಯಕ್ಕೆ ಚೊಂಬನ್ನು ನೀಡಿದೆ. ತಮ್ಮ ರಾಜ್ಯದಿಂದ ಆಯ್ಕೆಯಾದ 27 ಜನ ಸಂಸದರು ರಾಜ್ಯದ ಪರವಾಗಿ ಧ್ವನಿ ಎತ್ತಿಲ್ಲ. ರಾಜ್ಯದ ಪರವಾಗಿ ಧ್ವನಿ ಎತ್ತದ ಸಂಸದರು ಗಂಡಸರೇ ಅಲ್ಲ ಎಂದು ವಾಗ್ದಾಳಿ ನಡೆಸಿದರು. JDS ಬಿಜೆಪಿ ಹೋರಾಟ ಮಾಡಿರ್ತಕ್ಕಂಥದ್ದು ಈ ಥರ ಇದ್ದಂಥ ಸಂದರ್ಭದಲ್ಲಿ JDS ಮತ್ತು ಬಿಜೆಪಿ ವೋಟರ್ಸು ಹಂಗೆ ಒಂದು ಸೈಡ್ ಆಗೋಕ್ಕಾಗುತ್ತೆ. ಸರಿ, ನಾವು ಮತ್ತು ಬಿಜೆಪಿ JDS ಒಂದಾಗ್ದಂಗೆ ಆಗುತ್ತೆ, JDS ಮತ್ತು ಕಾಂಗ್ರೆಸ್ ಒಂದಾದಂಗೆ ಆಗುತ್ತೆ. ಅಲ್ಲ, ಮೈತ್ರಿ ಪಕ್ಷ ನಾವು ಧರ್ಮ ಪಾಲನೆ ಮಾಡ್ತೀವಿ ಅಂತಾರಲ್ಲ, ಮೇಲ್ಮಟ್ಟದಲ್ಲಿ ಮಾಡ್ತಾರೆ, ಕೆಳ ಹಂತದಲ್ಲಿ ಆಗಬೇಕಲ್ಲ. ಅದು ಕೆಳ ಹಂತದಾಗ ಯಾವುದೇ ಕಾರಣಕ್ಕೂ ಆಗಲ್ಲ. ನೋಡ್ತಾ ಇರಿ, ಮುದ್ದನ್ಮೇಗೌಡರು 1.5 ಲಕ್ಷದ ಮೇಲೆ ಲೀಡಾಗಿರ್ತಾರೆ. ಮುದ್ದನ್ಮೇಗೌಡರು ಗೆದ್ರೆ ಜಿಲ್ಲೆಗೆ ಏನೆಲ್ಲ ತರಬಹುದು ಅಂತ ಅದು ಅವ್ರಿಗೆ ಕೇಳಬೇಕು. ಲೋಕಸಭೆಯಲ್ಲಿ ಏನೇನು ಬರ್ಬೋದು, ರಾಜ್ಯಕ್ಕೆ ಏನೇನು ಆಗಬೇಕಾಗಿದೆಯೋ ಅವೆಲ್ಲವನ್ನು ಕೂಡ ಮಾಡ್ತಕ್ಕಂಥದ್ದು. ಅವ್ರು ಬರೀ ಜಿಲ್ಲೆಗೆ ಸೀಮಿತವಾಗಿ ಹೋರಾಟ ಮಾಡಿ ಅಂತ ನಾನಂತೂ ಹೇಳಲಿಕ್ಕೆ ರೆಡಿ ಇಲ್ಲ. ಯಾಕೆಂದರೆ ಈ ಬಾರಿ ಗೆದ್ದಂಥ ಯಾರೂ ಗಂಡಸರೇ ಗೆದ್ದಿರಲಿಲ್ಲ ಈ ಸಾರಿ. ಯಾರು 27 ಜನ ಗೆದ್ದಿದ್ರು ಬಿಜೆಪಿ ಮತ್ತು JDS ನಲ್ಲಿ, ಅವ್ರು ಯಾರು ಗಂಡಸರು ಅಂತ ನಾನು ಭಾವಿಸೋದೇ ಇಲ್ಲ. ಯಾಕೆಂದರೆ ಭೀಕರವಾಗಿರ್ತಕ್ಕಂಥ ಬರಗಾಲ ಇದೆ. ಒಬ್ಬ ಬಿಜೆಪಿ ಮತ್ತು JDSನ MP ಲೋಕಸಭೆಯಲ್ಲಿ ನಿಂತು ಧೈರ್ಯವಾಗಿ ನಮ್ಮ ರಾಜ್ಯಕ್ಕೆ ಅನ್ಯಾಯ ಆಗುತ್ತೆ, ನಮ್ಮ ರಾಜ್ಯಕ್ಕೆ ಬರಬೇಕಾಗಿರ್ತಕ್ಕಂಥ ಪಾಲ್ ಕೊಡಿ ಅಂತಕ್ಕಂಥದ್ದು ಒಂದೇ ಒಂದು ವಾಯ್ಸ್ ಎತ್ತಲಿಲ್ವಲ್ಲ. ಇವ್ರು ಗಂಡಸರು ಅಂತ ಹೇಳ್ತೀರಾ? ಇವರು ಈ ರಾಜ್ಯದ ಬಗ್ಗೆ ಚಿಂತೆ ಐತಿ ಅಂತ ಹೇಳ್ತೀರಾ? GST 4,56,000 ಕೋಟಿ ರೂಪಾಯಿ ನಮ್ಮ ರಾಜ್ಯದಿಂದ ಕಲೆಕ್ಟ್ ಆಗುತ್ತೆ. ನಮಗೆ ಕೊಡ್ತಾ ಇರ್ತಕ್ಕಂಥದ್ದು ಎಷ್ಟು? ಬರೀ 52,000 ಕೋಟಿ ಮಾತ್ರ ನಮಗೆ ಕೊಡ್ತಾ ಇದ್ದಾರೆ. GSTಲಿ ಅನ್ಯಾಯ ಆಗಿದೆ. ಅದನ್ನೇನಾದರೂ ಒಬ್ಬರೇನಾದರೂ ಅಲ್ಲಿ ವಾಯ್ಸ್ ಮಾಡ್ತಾವ್ರ ಲೋಕಸಭೆಯಲ್ಲಿ? ಅದೇ ತಮಿಳುನಾಡು, ಆಂಧ್ರನೂ ಆದರೆ ಈಗ ಯಾವ ಪಕ್ಷಾತೀತವಾಗಿ ಹೋರಾಟ ಮಾಡ್ತಾರೆ. ಇವ್ರು ಏನು ಹೋರಾಟ ಮಾಡಿದ್ದಾರೆ? ಇವ್ರಿಗೆ ಯಾಕೆ ಓಟ್ ಹಾಕ್ತಾರೆ? ಇವ್ರು ಯಾರಾದ್ರೂ ನನಗೆ ಓಟ್ ಹಾಕಿ ನಾನು ಇಂಥ ಕೆಲಸ ಮಾಡಿದ್ದೀನಿ ಅಂತ ಒಬ್ಬ ಈಗ BJP ಕ್ಯಾಂಡಿಡೇಟ್ ಆಗಿರ್ತಕ್ಕಂಥವನು ನನ್ನ ಸಾಧನೆ ಇದಿದೆ ಓಟ್ ಹಾಕಿ ಅಂತ ಕೇಳ್ತಕ್ಕಂಥ ವ್ಯಕ್ತಿ ಯಾರನ್ನಾರ ಕೇಳಿದಿರಾ, ನೋಡಿದ್ದೀರಾ? ಅದೇ ಮುದ್ದನ್ಮೇಗೌಡ, ನಾನು 700 ಬಾರಿ ಲೋಕಸಭೆಯಲ್ಲಿ ಚರ್ಚೆ ಮಾಡಿದ್ದೀನಿ, 900 ಕ್ವಶನ್ ಹಾಕಿದ್ದೀನಿ, 700 ಬಾರಿ ನಾನು ಲೋಕಸಭೆಯಲ್ಲಿ ಮಾತಾಡಿದ್ದೀನಿ. ಇಸ್ರೋ ಮಾಡಲಿಕ್ಕೆ ನನ್ನ ಪ್ರಯತ್ನ ಇದೆ, HAL ಮಾಡಲಿಕ್ಕೆ ನನ್ನ ಪ್ರಯತ್ನ ಇದೆ. ನನಗೆ ಓಟ್ ಹಾಕಿಂತ ಈ ಮನುಷ್ಯ ಕೇಳ್ತಾವ್ರೆ. ಅದೇ ರೀತಿ ಲೋಕಸಭೆಯಲ್ಲಿ ನಾನು ಹಿಂಗೆ ಕೇಳಿದ್ದೆ ಅಂತ ಒಂದೇ ಒಂದು ನಮ್ಮ ಲೋಕಸಭಾ ಸದಸ್ಯರು ಇದ್ದಾರಲ್ಲ, ಈಗ ಇನ್ನೂ ಜೀವಂತ ಇದ್ದಾರಲ್ಲ, ಒಂದು ಕ್ವಶನ್ ಎಲ್ಲರೂ ಕೇಳಿರೋದ ಒಂದೇ ಒಂದು ಉದಾಹರಣೆ ಹಾಕಲಿ. ಅವರೇ ರೆಕಾರ್ಡ್ ಮಾಡ್ಕೊಂಡಿರ್ತಾರಲ್ವ, ಅಟ್ಲೀಸ್ಟ್ ಒಂದನ್ನು ಹಾಕ್ಬಿಟ್ಲಿ ನೋಡೋಣ. ಮುದ್ದನ್ಮೇಗೌಡರು ವಿಡ್ರಾ ಮಾಡಿಬಿಡ್ತೀವಿ ನಾವು. ಯಾಕೆ ಹಾಕ್ತೀರ ನೀವು? ಈ ಲೋಕಸಭೆ ಇರ್ತಕ್ಕಂಥದ್ದೇನು ಏನಕ್ಕೆ? ಈ ರಾಜ್ಯಕ್ಕೆ ಪ್ರತಿನಿಧಿಸ್ತಾ ಇರ್ತಕ್ಕಂಥದ್ದು, ಈ ರಾಜ್ಯಕ್ಕೆ ಆಗ್ತಕ್ಕಂಥ ಅನ್ಯಾಯನ ಲೋಕಸಭೆಯಲ್ಲಿ ಎತ್ತಿ ಮಾತಾಡಿ ಈ ರಾಜ್ಯಕ್ಕೆ ನ್ಯಾಯ ಒದಗಿಸ್ಕೊಡ್ತಕ್ಕಂಥ ಕೆಲಸವನ್ನು ಈ ಲೋಕಸಭಾ ಸದಸ್ಯರು ಮಾಡಿದರೆ BJP ಓಟ್ ಹಾಕಿ. ಒಂದು ಸರಿ 26 ಸೀಟ್ಗಳನ್ನ BJP ಕಳಿಸಿದ್ರಿ, ಒಂದು JDS ಕಳಿಸಿದ್ರಿ. ಒಬ್ಬರಾರು ಅದ್ರ ಬಗ್ಗೆ ಚರ್ಚೆ ಮಾಡಿದಾರಾ? ಯಾರು ಚರ್ಚೆ ಮಾಡಿದ್ದಾರೆ? ಇವತ್ತು ಬೆಂಗಳೂರಿಗೆ ಕುಡಿಯೋ ನೀರು ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಅದನ್ನೇ ನಾವು ಮೇಕೆದಾಟು ಯೋಜನೆ ಜಾರಿಗೆ ತರ್ತೀವಿ, ನೀವು ಅಪ್ರೂವಲ್ ಕೊಡಿದ್ರೆ ಇನ್ನೂ ಕೊಡೋಕ್ಕಾಗ್ತಾ ಇಲ್ಲ. ಅಲ್ಲಿ ಹಿಂದೆ ನಮ್ಮಲ್ಲಿ ಯಾವುದು ಮಹದಾಯಿ ಯೋಜನೆಯನ್ನು ನಾವು ಕೆಲಸನೇ ಮಾಡಿಬಿಟ್ಟಿದ್ದೀವಿ, ಅದಕ್ಕೆ ಇನ್ನೂ ಅವ್ರು ಅನುಮತಿ ಕೊಡೋಕ್ಕಾಗ್ತಾ ಇಲ್ಲ. ಎಷ್ಟು ನೀರಾವರಿ ಯೋಜನೆಗಳು ಇನ್ನೂ ಕೇಂದ್ರದಲ್ಲಿ ಪೆಂಡಿಂಗ್ ಬಿದ್ದಿದ್ದಾವೆ. ಅದ್ರ ಬಗ್ಗೆ ಯಾವರ ಈ ಲೋಕಸಭಾ ಸದಸ್ಯರು ಇದ್ದಂಥ ಗಂಡಸರುಗಳು ಒಬ್ಬ ಮಾತಾಡೋಣ. ಸೀರೆ ಉಟ್ಕೊಂಡು ತಿರ್ಗಾಡೋಕ್ಕೆ ಭಾರಿ ಒಳ್ಳೆಯದು. ಇವರು ಗಂಡಸರಂತೂ ಅಲ್ಲ, ಮೋದಿ ಮುಂದೆ ನಿಂತ್ಕೊಳ್ಳೋಕ್ಕೆ ಇವ್ರಿಗೆ ಶಕ್ತಿನೂ ಇಲ್ಲ. ಆ ಕಾರಣಕ್ಕೆ ಇವ್ರಿಗೆ ಯಾರೂ ಮತದಾರರು ಓಟ್ ಹಾಕಬಾರ್ದು ಅಂತ ನಾನು ನಿಮ್ಮ ಮುಖ್ಯನ ವಿನಂತಿ ಮಾಡ್ತೀನಿ. ಸರ್, ಈ ಸರಿ ತುಮಕೂರು ಜಿಲ್ಲೆಯಲ್ಲಿ ಮುದ್ದನ್ಮೇಗೌಡರು 100% ಭಾಗ ನಿನ್ನಾಗ ಸತ್ಯ. ಅದೇ ರೀತಿ ನಮ್ಮ ಗುಬ್ಬಿ ತಾಲೂಕಲ್ಲಿ ಹೋದ ಸರಿ ಹೆಂಗೆ ವಾಸಣ್ಣರು 9ರಿಂದ 10 ಸಾವಿರ ಲೀಡಲ್ಲಿ ಆಗಿರೋ ಅದೇ ಇನ್ನೂ 10 ಸಾವಿರ ಎಕ್ಸ್ಟ್ರಾ ಲೀಡಲ್ಲಿ ನಾವು ವಾಸಣ್ಣ ಪರವಾಗಿ ನಮ್ಮ ಗುಬ್ಬಿ ತಾಲೂಕಲ್ಲಿ ಲೀಡ್ ಮಾಡ್ತೀವಿ.
ಈ ನಮ್ಮ ಸನ್ಮಾನ್ಯ ದೇವೇಗೌಡರು ಮುದ್ದನ್ಮೇಗೌಡರು ಸೋಲಿಸಿರುವಂಥ ಮಹಾ ಕಡೆ ಭಾಷಣ ಮಾಡ್ಕೊಂಡು ಬರ್ತಾ ಇದ್ದಾರೆ. ಮುದ್ದನ್ಮೇಗೌಡರೆಲ್ಲ ಸೋಲಿಸಿದ್ದು ವಿ ಸೋಮಣ್ಣ 15 ಕೋಟಿ ತಂದು ಬಸವರಾಜಿಗೆ ಟಿಕೆ ಅಡ್ಡು ಕೊಟ್ಟು 14 ಕೋಟಿನ ಸೋಲಿಸಿದ್ದು ವಿ ಸೋಮಣ್ಣ. ಇವತ್ತು ಜೊತೆ ಕುಂದಿಸ್ಕೊಂಡು ಹೆಗಲ ಮೇಲೆ ಕೈ ಹಾಕ್ಕೊಂಡು ಸನ್ಮಾನ್ಯ ದೇವೇಗೌಡರು ಮುದ್ದನ್ಮೇಗೌಡರು ಸೋಲಿಸಿದ್ರು. ಮುದ್ದನ್ಮೇಗೌಡರು ಎಲ್ಲಿ ಯಾವ ಊರಲ್ಲಿ ಹೇಳಿದ್ದಾರೆ? ಒಂದೇ ಒಂದು ಪ್ರೂಫ್ ಕೊಡಿ. ಬೇರೆ ತಾಲೂಕಿನೂ ನಮ್ಗೆ ಅಡ್ಡ ಹಾಕಿರು, ಹೇಮಾವತಿ ನೀರು ಬಿಡ್ತಾ ಇಲ್ಲ ಜಿಲ್ಲೆಗೆ, ದೇವೇಗೌಡರಿಗೆ ಓಟ್ ಹಾಕ್ಬೇಡಿ ಅಂತ ಪ್ರಚಾರ ಮಾಡಿದಂಥ ಸನ್ಮಾನ್ಯ GS ಬಸವರಾಜವರು ಇವತ್ತು ಹೊರಗಡೆಯಿಂದ ದುಡ್ಡಿಗೆ ಹಣ ನಮ್ಮ ತುಮಕೂರು ಜಿಲ್ಲೆನ ಮಾರ್ಕೊಂಡು ಅವರು ಸಾಲ ತೀರ್ಸೋಕ್ಕೋಸ್ಕರ ಜನಗಳನ್ನ ಮಂಕುಪೂಜಿ ಹಚ್ಕೊಂಡು ನಮ್ಮ ಜಿಲ್ಲೆಯನ್ನು ಮಾರಿದ್ದಾರೆ. ಯಾವುದೇ ಕಾರಣಕ್ಕೆ ಮುದ್ದನ್ಮೇಗೌಡರು ಯಾವ ಊರಲ್ಲೂ ಯಾವ ಕಾರ್ಯಕರ್ತರಿಗೂ ದೇವೇಗೌಡರು ಓಟ್ ಹಾಕ್ಬೇಡಿ ಅಂತ ಎಲ್ಲೂ ಹೇಳಿಲ್ಲ. ಮಾತೆತ್ತಿರೆ ಸೋಮಣ್ಣ ಮೇಲೆ ಒಂದು ಕೈ ಹಾಕಂತಾರೆ ಬಂದು ಇಡೀ ಒಕ್ಕಲಿಗರ ಜೀವನಕ್ಕೆ ಮರ್ಯಾದೆ ಕಳೀತಾ ಇದ್ದಾರೆ ದೇವೇಗೌಡರು ತುಮಕೂರು ಜಿಲ್ಲೆ ಒಳಗೆ.